ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇಂದಿರಾ ಗಾಂಧಿ ಅಭಿವೃದ್ಧಿ ನಿಗಮದಿಂದ UPSC ಪೂರ್ವಭಾವಿ ತರಬೇತಿಗೆ SC/ST ಅಭ್ಯರ್ಥಿಗಳಿಗೆ ಏನು ಮಾಡಲಾಗಿತ್ತಪ್ಪ ಅಂದರೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ಹಾಲ್ ಟಿಕೆಟನ್ನು ಬಿಡುಗಡೆ ಮಾಡಲಾಗಿದೆ. ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಎಷ್ಟು ಹುದ್ದೆಗಳದವು ಮತ್ತು ಎಷ್ಟು ಜನ ಅಪ್ಲಿಕೇಶನ್ನ ಹಾಕಿದ್ದಾರೆ, ಮತ್ತು ಒಂದು ಸೀಟ್ಗೆ ಅಥವಾ ಒಂದು ಅಭ್ಯರ್ಥಿಗೆ ಎಷ್ಟು ಫೈಟ್ ಇದೆ ಅನ್ನೋದರ ಬಗ್ಗೆ, ಮತ್ತು ಸಿಲೆಬಸ್ ಕಾಪಿ, ಅದರ ಜೊತೆಗೆ ನೆಗೆಟಿವ್ ಅಂಕ ಇದೆಯೋ ಇಲ್ಲವೋ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಬರೋಣ ಈ ವಿಡಿಯೋದಲ್ಲಿ. ಮೊದಲಿಗೆ ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದರೆ 600 ಹುದ್ದೆಗಳು, ಅಥವಾ ಒಟ್ಟು 600 ಅಭ್ಯರ್ಥಿಗಳಿಗೆ ಪೂರ್ವಭಾವಿ ತರಬೇತಿಯನ್ನು ನೀಡಲಾಗುತ್ತೆ. SC 400 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ST 200 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಎಷ್ಟು? SC 400, ST 200, ಟೋಟಲ್ 600 ಅಭ್ಯರ್ಥಿಗಳನ್ನು UPSC ಪೂರ್ವಭಾವಿ ತರಬೇತಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇದಕ್ಕೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ ಸಿಲೆಬಸ್ ಬಗ್ಗೆ ನೆಕ್ಸ್ಟ್ ನೋಡ್ತಾ ಬರೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಟೋಟಲಾಗಿ ಎಷ್ಟು ಜನ ಅರ್ಜಿ ಸಲ್ಲಿಸಾರಪ್ಪ ಅಂದರೆ 14,827 ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಟೋಟಲ್ 600 ಏನಪ್ಪ ಅಂದರೆ 600 ಜನರನ್ನು ಸೆಲೆಕ್ಟ್ ಮಾಡ್ತಾರೆ. ಅದಕ್ಕೆ 14,827 ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ತಾರೆ. ಹಾಗಾದರೆ ಒಂದು ಹುದ್ದೆಗೆ ಎಷ್ಟು ಜನ ಫೈಟ್ ಐತಪ್ಪ ಅಂದರೆ 25 ಜನ ಅಭ್ಯರ್ಥಿಗಳ ಫೈಟ್ ಐತಿ. ಅದರಲ್ಲಿ ಎಷ್ಟೋ ಜನ ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಮ್ ಸೆಂಟರ್ ದೂರ ಐತಿ, ಅಲ್ಲಿ ಐತಿ, ಇಲ್ಲಿ ಐತಿ, ಮತ್ತು ಕೆಲವೊಂದಿಷ್ಟು ಜನ ನಾವು ಪ್ರಿಪೇರ್ ಆಗಿಲ್ಲ ಅಂತೇಳಿ ಎಕ್ಸಾಮ್ಗೆ ಹೋಗೋದೇ ಇಲ್ಲ. ಹಾಗಾದರೆ ಟೋಟಲ್ ಅಪ್ರಾಕ್ಸಿಮೇಟ್ಲಿ ಒಂದು 12,000ರಿಂದ 10,000 ಜನ ಅಷ್ಟೇ ಈ ಎಕ್ಸಾಮನ್ನು ಅಟೆಂಡ್ ಆಗ್ತಾರೆ. ಓಕೆನಾ? ಮತ್ತು ಪರೀಕ್ಷಾ ದಿನಾಂಕವನ್ನು ನೋಡ್ತಾ ಬರೋದಾದರೆ 12/1/2025 ಪರೀಕ್ಷಾ ದಿನಾಂಕ ರವಿವಾರ. 2 ತಾಸಿನ ಪರೀಕ್ಷೆ ಇರುತ್ತೆ. 2:30 PM-ಲಿಂದ 4:30 ಅಂದರೆ 2 ಅವರ್ ಇದು ಎಕ್ಸಾಮ್ ಇರುತ್ತೆ. ಟೋಟಲ್ ಎಷ್ಟು ಕ್ವಶನ್ ಇರ್ತಾವಪ್ಪ ಅಂದರೆ 1 ಅಂಕದ ಪ್ರಶ್ನೆಗಳು ಇರ್ತವೆ, 100 ಪ್ರಶ್ನೆಗಳು ಇರ್ತವೆ. ಎಷ್ಟು? 100 ಪ್ರಶ್ನೆಗಳು 1 ಅಂಕದ್ದು. ಟೋಟಲ್ 100 ಮಾರ್ಕ್ಸ್ ಇರ್ತವೆ. ಇಲ್ಲಿ ಏನಪ್ಪ ಅಂದರೆ ನೀವು ಗಮನಿಸಬೇಕಾದ ಒಂದು ಸಂಗತಿ ಏನಪ್ಪ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ. ಯಾವುದೇ ನೆಗೆಟಿವ್ ಅಂಕಗಳು ಇಲ್ಲಿ ಇರುವುದಿಲ್ಲ. ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು. ಮತ್ತು ಆಲ್ಮೋಸ್ಟ್ ಜಾಸ್ತಿ ಜನ ಎಕ್ಸಾಮು ಬರೆಯಲ್ಲ, ಮತ್ತು ಏನು ಮಾಡಲ್ಲ, ಕ್ವಶನ್ ಪೇಪರ್ ಇನ್ನು ಅಂದರೆ ಯಾವ ರೀತಿ ಐತೆ ಅನ್ನೋದನ್ನು ನೋಡಲ್ಲ. ಸ್ಟಾರ್ಟಿಂಗ್ ಏನು ಮಾಡ್ತಾರೆ, ಎಷ್ಟು ತೊಗೊಂಡ್ರೆ ಪಾಸ್ ಆಗ್ಬೋದು, ಎಷ್ಟು ಕಟ್ ಆಫ್ ನಿಂತಿರ್ಬೋದು ಅನ್ನೋದ್ರ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೋತಾರೆ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ ನೋಡಿ. ಟೋಟಲಿ ಹಿಂದಿನ ಪರೀಕ್ಷೆಗಳನ್ನು ನೋಡ್ತಾ ಬರೋದಾದರೆ ಟೋಟಲ್ SC ಅಭ್ಯರ್ಥಿಗಳು ಟೋಟಲಾಗಿ 60 ಅಂಕಗಳು 60 ಪ್ಲಸ್ ಯಾರ್ಯಾರು ಗಳಿಸ್ತಾರಲ್ಲ ಅವರು ಆಲ್ಮೋಸ್ಟ್ ಚಾಯ್ಸ್ ಅಥವಾ ಸೆಲೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ST ಅಭ್ಯರ್ಥಿಗಳು ಕೂಡ ಅಷ್ಟೇ 60, 61 ಇಲ್ಲೇ 60 ಪ್ಲಸ್ ಯಾರ್ಯಾರು ಮಾಡ್ತಾರಲ್ಲ ಅವರು ಆಲ್ಮೋಸ್ಟ್ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಇವಾಗ ಏನು ಮಾಡೋಣಪ್ಪ ಅಂದರೆ ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ ಬನ್ನಿ. ಮೊದಲಿಗೆ ಗೂಗಲ್ನಲ್ಲಿ ಹೋಗಿಬಿಟ್ಟು ನೀವು ಅಲ್ಲಿ KEA ಅಂತ ಸರ್ಚ್ ಮಾಡಿ, ಟೈಪ್ ಮಾಡಿದ ನಂತರ ಸರ್ಚ್ ಕೊಡಿ KEA ಅಂತ. ಈ ರೀತಿಯಾದಂಥ ಒಂದು KEA ಪೇಜ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು KEA ಹೋಮ್ ಪೇಜ್ ಬರುತ್ತೆ. ಲೋಡ್ ಆಗ್ತಾ ಇದೆ ನೋಡಿ. ಈ ರೀತಿ ಹೋಮ್ ಪೇಜ್ ಬರುತ್ತೆ. ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಒಂದು 3 ಡಾಟ್ಸ್ ಕಾಣ್ತಾ ಇದೆಯಲ್ಲ, ಈ 3 ಡಾಟ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂದರೆ 3 ಬಾರ್ ಲೈನ್ಸ್ ಕಾಣ್ತಾವಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಏನಪ್ಪ ಅಂದರೆ ನೇಮಕಾತಿ ಅಂತ ಇದೆ ನೋಡಿ. ಏನಂತ ಇದೆ? ನೇಮಕಾತಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಕಾಣಿಸ್ತಾ ಇದೆ ಇಲ್ಲಿ ನೋಡಿ, IAS, KS, RRB, ಬ್ಯಾಂಕಿಂಗ್, ಗ್ರೂಪ್ C ಮತ್ತು SSC. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಸರ್ ಬರೀ ಜಸ್ಟ್ IASಗಷ್ಟೇ ಫ್ರೀ ಕೋಚಿಂಗ್ ಕರೆದಿದ್ದಾರೆ, ಇಲ್ಲಿ KS, RRB, ಬ್ಯಾಂಕಿಂಗ್ ಎಲ್ಲ ಕೊಟ್ಟಿದ್ದಾರಲ್ಲ ಅಂತ ನೀವು ಕೇಳ್ಬೋದು. ನೋಡಿ ಫ್ರೆಂಡ್ಸ್, ಪ್ರತಿ ವರ್ಷ ಏನು ಮಾಡ್ತಿತ್ತಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯು KS, RRB, ಬ್ಯಾಂಕಿಂಗ್, ಗ್ರೂಪ್ C ಅದ್ರ ಜೊತೆಗೆ SSC ಮತ್ತು IAS ಎಲ್ಲವನ್ನು ಸೇರಿಸಿ ಅಪ್ಲಿಕೇಶನ್ನ ಕರಿತಿತ್ತು. ಆದರೆ ಈ ಸಲ ಏನು ಮಾಡಿದೆ, ಕೇವಲ IAS ಮಾತ್ರ ಅಪ್ಲಿಕೇಶನ್ ಕರೆದಿದೆ. ಇನ್ನು ಏನಪ್ಪ ಅಂದರೆ KS, RRB, ಬ್ಯಾಂಕಿಂಗ್ ಮತ್ತು ಗ್ರೂಪ್ C, SSCಗಳಿಗೆ ಅಪ್ಲಿಕೇಶನ್ನ ಕರೆದಿಲ್ಲ. ಅದನ್ನು ಯಾವಾಗ ಕರಿಬೋದಪ್ಪ ಅಂದರೆ ಕಾರಣಾಂತರಗಳಿಂದ ಕರೆದಿಲ್ಲ. ಇವಾಗ 31 ಜನವರಿ ಒಳಗೆ, ಜನವರಿ 31ರೊಳಗೆ ಅದರ ಅಪ್ಲಿಕೇಶನ್ ಕೂಡ ಕರೀತಾರೆ. ನೀವು ಯಾರ್ಯಾರು ನಾವು ಫ್ರೀ ಕೋಚಿಂಗ್ ತೊಗೊಂಡು ಚೆನ್ನಾಗಿ ಓದಬೇಕಂತ ಅಂದ್ಕೊಂಡಿದ್ರಲ್ಲ ಅವರೆಲ್ಲರೂ ಕೂಡ ಅದರ ಬಗ್ಗೆ ಸ್ಟಡಿ ಮಾಡಿ
ಜನವರಿ 31 ಒಳಗೆ ಕರೀತಾರೆ. ನೀವು ಅಪ್ಲಿಕೇಶನ್ನ ಹಾಕಿ ನೆಕ್ಸ್ಟ್ ಚೆನ್ನಾಗಿ ಸ್ಕೋರ್ ಮಾಡ್ಕೊಳ್ಳಿ ಮತ್ತು ಫ್ರೀ ಕೋಚಿಂಗ್ಗೆ ಆಯ್ಕೆಯಾಗಿ. ಹೌದಾ, ಇವಾಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದು ಬಗ್ಗೆ ನೋಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಸರ್ಚ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂತು ನೋಡಿ, ಇಲ್ಲಿ ನೋಡಿ ಫಸ್ಟಿಗೆ ಇದೆಲ್ಲ UPSC ಸ್ಪರ್ಧಾತ್ಮಕ ಪರೀಕ್ಷೆ ಹಾಲ್ ಟಿಕೆಟ್ಗಾಗಿ ಅಪೇಕ್ಷಿಸುವ SC/ST ಅಭ್ಯರ್ಥಿಗಳಿಗೆ ಪೂರ್ವಭಾವಿ ತರಬೇತಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆ. ಇದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾದ ಪೇಜ್ ಬರುತ್ತೆ. ಇಲ್ಲೇನು ಮಾಡಬೇಕಪ್ಪ ಅಂದರೆ ನೀವು ಎಕ್ಸಾಮಿನೇಷನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಬೇಕು ಇಲ್ಲಿ. ನೆಕ್ಸ್ಟ್ ಕೆಳಗೆ ನಿಮ್ಮ ಹೆಸರಿನ ಮೊದಲು 4 ಅಕ್ಷರಗಳನ್ನು ಕ್ಯಾಪಿಟಲ್ ಲೆಟರ್ನಲ್ಲಿ ಹಾಕಿ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಹೊಡೆದ್ರೆ ನಿಮಗೇನಾಗುತ್ತೆ, ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಸಿಲೆಬಸ್ ಏನೇನಿರುತ್ತಪ್ಪ ಅಂದರೆ ನೋಡಿ, ಎಲ್ಲರೂ ಕೂಡ ಮೊದಲಿಗೆ ನೀವು ಇವೇನು ಕಾಮನ್ ಆಗಿ ಹಿಸ್ಟ್ರಿ, ಪಾಲಿಟಿ ಅಥವಾ IC ಅಂತ ಕರಿತೀವಲ್ಲ ಅದು ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲವನ್ನು ನೀವೇನು ಮಾಡ್ಕೊಳ್ಳಿ, ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ಇಂಗ್ಲೀಷ್ ಗ್ರಾಮರ್ನ 2 ರಿಂದ 3 ಪ್ರಶ್ನೆಗಳು ಬರ್ತವೆ, ಅದರ ಬಗ್ಗೆಯೂ ಕೂಡ ನೋಡ್ಕೊಳ್ಳಿ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.